ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ KYC ಮಾಡಿಕೊಳ್ಳುವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇಲ್ಲಿ PM ಕಿಸಾನ್ 19ನೇ ಕಂತಿನ ನಿಮ್ಗೆ ಗೊತ್ತಿರೋ ಹಾಗೆ ಈಗ ತುಂಬ ವಿಡಿಯೋಗಳು ಕೂಡ ಮಾಡಿದ್ದೀನಿ. ಅದ್ರ ಬಗ್ಗೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇದೇ ಫೆಬ್ರವರಿ 24ನೇ ತಾರೀಕಿಗೆ ಫಲಾನುಭವಿಗಳ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿಯವರು. ಹಾಗಾಗಿ ಇಲ್ಲಿ ನಿಮಗೆ KYC ಇಲ್ಲ ಅಂತಂದರೆ 19ನೇ ಕಂತಿನ ಹಣ ಸಿಗೋದಿಲ್ಲ. ಆ ಕಾರಣದಿಂದ KYC ಯಾವ ರೀತಿ ನಿಮ್ಮ ಮೊಬೈಲ್ ಮೂಲಕವೇ ನೀವು ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಡೇಟ್ ಕೂಡ ಯಾರಾದರೂ ಹೊಸದಾಗಿ ನೋಡ್ತಾ ಇರುವಂಥವ್ರು ಆ ವಿಡಿಯೋನ ಏನಾದರೂ ನೋಡಿಲ್ಲ ಅಂದರೆ ಇಲ್ಲಿ ಡೇಟ್ ಕೂಡ ನೋಡ್ಕೊಳ್ಬೋದು. 24 ಫೆಬ್ರವರಿ 2025 ಹಣವನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು. ಯಾರಾದರೂ ಹೊಸದಾಗಿ ನೋಡ್ತಾ ಇರುವಂಥವ್ರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಗಳು ನಿಮ್ಗೆ ಬೇಕಾದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ. ಆಗ ನಮ್ಮ ವಿಡಿಯೋಗಳು ನೀವು ನೋಡ್ಬೋದು. ಸ್ನೇಹಿತರೆ, ಬನ್ನಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡೋಣ. ಇಲ್ಲಿ ನೋಡ್ಬೋದು ನೀವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ KYC ಮಾಡ್ಕೊಳ್ಳುವಂಥ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. pmkisan.gov.in ಅಂತ ಸರ್ಚ್ ಮಾಡಿ ಕ್ರೋಮ್ ಬ್ರೌಸರಲ್ಲಿ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡಿ KYC ಅಂತ ಇರುತ್ತೆ. ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಸರ್ವರ್ ಕೂಡ ಡೌನ್ ಇರುತ್ತೆ, ಯಾಕಂತಂದರೆ ಎಲ್ಲರೂ ಕೂಡ ಒಂದು ವೆಬ್ಸೈಟಲ್ಲೇ ವಿಸಿಟ್ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಇಲ್ಲಿ ಹಣವನ್ನು ರಿಲೀಸ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಕೆಲವರು KYC ಮಾಡ್ಕೊಳ್ಳುವಂಥವ್ರು ಈ ವೆಬ್ಸೈಟ್ಗೆ ಬರ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ. ಇಲ್ಲಿ ನೋಡ್ಬೋದು OTP ಮುಖಾಂತರ ಮಾಡ್ಕೊಳ್ಬೋದು. ಸ್ನೇಹಿತರೆ, ನೀವು OTP ಯಾವುದೇ ಒಂದು KYC ಮಾಡ್ಕೊಳ್ಬೇಕಂದ್ರೆ ಬಯೋಮೆಟ್ರಿಕ್ ಮಾಡ್ಕೊಳ್ಳೋದೇ ಈ OTP ಮುಖಾಂತರ ಕೂಡ ಮಾಡ್ಕೊಳ್ಬೋದು. ಯಾರಾದರೂ ಮೊಬೈಲ್ ನಂಬರ್ ಅದು ಇದು ಲಿಂಕ್ ಇಲ್ಲ ಅಂದರೆ ಬಯೋಮೆಟ್ರಿಕ್ ಕೊಟ್ಟು ಅವರು ಅಪ್ಡೇಟ್ನ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು OTP ಬೇಸ್ಡ್ KYC ಅಂತ ಇದೆ. ಇಲ್ಲಿ ಆಧಾರ್ ಕಾರ್ಡ್ನ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ಸಂಖ್ಯೆ ಹಾಕ್ಕೊಂಡು ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನೆಕ್ಸ್ಟ್ ನಿಮಗೆ ಆಲ್ರೆಡಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಕೆಲವ್ರದ್ದು KYC ಪ್ರಾಬ್ಲಮ್ ಬಂದಿರುತ್ತೆ. ಕೆಲವ್ರದ್ದು ಎಲ್ಲ ಆಲ್ಮೋಸ್ಟ್ KYC ಮಾಡ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಜನರು ಉಳ್ಕೊಂಡಿದ್ದಾರೆ. ಒಂದು 10% ಜನರು ಫಲಾನುಭವಿಗಳು KYC ಮಾಡ್ದೇ ಹಾಗೆ ಉಳ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆ ಬಿಟ್ಟಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಒಂದು 10% ಜನರು KYCನೇ ಮಾಡಿಲ್ಲ ಅನ್ನೋ ಒಂದು ಅಪ್ಡೇಟ್ ಕೂಡ ಇರುವಂಥದ್ದು. ಯಾಕಂತಂದರೆ ಈ ವಿಡಿಯೋ ನೋಡ್ತಾ ಇರುವಂಥವ್ರು ದಯವಿಟ್ಟು ಉಚಿತವಾಗಿ KYCನ ಮಾಡ್ಕೊಳ್ಳಿ. ಎಲ್ಲೇ ಒಂದು CSI ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ನಿಮ್ಮ ಸ್ವಂತ ಮೊಬೈಲ್ನಲ್ಲೇ ಈ ರೀತಿ ಮಾಡ್ಕೊಳ್ಬೋದು. ಇಲ್ಲಿ OTP ಬೇಸ್ಡ್ KYC ಅಂತ ಇರುತ್ತೆ. ಇಲ್ಲಿ ಆಧಾರ್ ಸಂಖ್ಯೆನ ಹಾಕಿ ಸರ್ಚ್ ಅಂತ ಕೊಟ್ಟರೆ KYC ಇತ್ತು ಅಂತಂದರೆ KYC ಈಸ್ ಆಲ್ರೆಡಿ ಡನ್ ಅಂತ ಬರುತ್ತೆ. ಒಂದು ವೇಳೆ KYC ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ನೆಕ್ಸ್ಟ್ ಆಧಾರ್ ಸಂಖ್ಯೆ ಹಾಕಿ 2 OTP ಬರುತ್ತೆ. OTP ಬಂದ ನಂತರ ನಿಮ್ಮ KYC ಸಕ್ಸಸ್ ಆಗುತ್ತೆ. ಇಲ್ಲಿ ನಿಮಗೆ ಈಸಿ ಇದೆ. ಇಲ್ಲಿ ಆಧಾರ್ ಸಂಖ್ಯೆ ಹಾಕಿ ಸರ್ಚ್ ಕೊಡಿ, ಏನಂತ ಬರುತ್ತೆ ಅಂತ ಯಾರಾದರೂ ಅದ್ರ ಬಗ್ಗೆ ಸರ್ಚ್ ಮಾಡಿದರೆ ನಮಗೆ ದಯವಿಟ್ಟು ಏನು ಬರುತ್ತೆ ನಿಮ್ಮದು KYC ಆಲ್ರೆಡಿ ಡನ್ ಅಂತ ಬರುತ್ತಾ, ಏನಾದರೂ ಮುಂದೆ ಸ್ಟೆಪ್ ಓಪನ್ ಆಯಿತು ಅಂದರೆ ನೀವು KYCನ ಮಾಡ್ಕೊಳ್ಳಿ. ಗೊತ್ತಾದರೆ ಮಾಡ್ಕೊಳ್ಳಿ, ಗೊತ್ತಾಗಲಿಲ್ಲ ಅಂತಂದರೆ ಗ್ರಾಮ 1 ಅಥವಾ CSI ಸೆಂಟರ್ಗಳಲ್ಲಿ ಹೋಗಿ ನೀವು ಇದು ಗ್ರಾಮ 1ನಲ್ಲೇ ಮಾಡಿಸ್ಬೇಕಂತಲೇ ಇಲ್ಲ, ಬೇರೆ ಒಂದು CSI ಸೆಂಟರ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಕೂಡ ನೀವು ಮಾಡ್ಕೊಳ್ಬೋದು. ಸ್ನೇಹಿತರೆ, ಆದಷ್ಟು ಬೇಗ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ 19ನೇ ಕಂತಿನ ಹಣ ನೀವು ಪಡಿಬೇಕಂತಂದ್ರೆ KYC ಮಾಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.